ಜಸ್ಟ್ ಮಿಸ್ ಅತ್ಗೆ. ನಾವು ಏನೇ ಪ್ಲಾನ್ ಮಾಡಿದ್ರು ದಾದಾ ನಮ್ಮ ಪ್ಲಾನಿಗೆ ಅಡ್ಡ ಆಗ್ತಿದ್ದಾರೆ. ಈ ಥರ ಆದಾಗೆಲ್ಲ ನನಗೆ ನಾವು ಅವ್ರ ಸುಳಿಗೆ ತುಂಬ ಹತ್ತಿರ ಆಗ್ತಿದ್ದೀವೇನೋ, ಸಿಕ್ಕಾಕೊಂಡ್ಬಿಡ್ತೀವೇನೋ ಅಂತ ನನಗೆ ಭಯ ಆಗ್ತಿದೆ. ಭಯ ಬೇಡ ಬಾವ, ನೀವೇ ಹೇಳಿದ್ರಲ್ಲ ನನಗೆ ಒಂದು ಕ್ಲಾರಿಟಿಗೆ ಬನ್ನಿ ಅಂತ. ನಾನು ಅದ್ರ ಸಲುವಾಗಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಮನೇಲಿ ಎಲ್ಲರೂ ಮುಂದೆ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಕರೆಕ್ಟಾಗಿ ಹೇಳಿ. ನೀವು ಒಂದೊಂದು ಸಲ ಒಂದೊಂದು ಥರ ನಡ್ಕೊಳ್ಳೋದು ನೋಡಿ ನನಗಂತೂ ಸಾಕಾಗೋಗಿದೆ. ಎಲ್ಲಾನು ಹೇಳ್ತೀನಿ, ಬನ್ನಿ ನನ್ನ ಜೊತೆ. ರಮ್ಯಾ, ಎಷ್ಟೊತ್ತಿನ ಕಾಲ್ ಮಾಡೋದು ನಿನ್ಗೆ? ಅಷ್ಟು ಸಲ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ನಾನೇನೋ ಕೆಲ್ಸದಲ್ಲಿದ್ದೀನಿ ಅಂತ ತಾನೆ. ಅಂತದೇನ್ ಕೆಲ್ಸ? ದೇವಸ್ಥಾನಕ್ಕೆ ಹೋಗಿದ್ಯೋ ಇಲ್ವೋ? ಹ್ಞೂ ಕಣೋ, ದೇವಸ್ಥಾನದಲ್ಲೇ ಇದ್ದೀನಿ. ಹೌದಾ? ಅನು ಸಿಕ್ಕಿದ್ಲಾ? ಹಾ ಕಣೋ, ಈಗ ತಾನೇ ಅನು ಸಿಕ್ಕಿದ್ಲು. ನಾ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಅನು ಏನಂದ್ಲು ರಮ್ಯಾ? ಅದನ್ನ ಎಲ್ಲಿಂದ ಶುರು ಮಾಡ್ಲಿ ಸಂಪತ್? ಪಾಪ ಕಣೋ ಅನು. ಅವಳಿರೋ ಸಿಚುವೇಶನ್ ನೆನ್ಸ್ಕೊಂಡ್ರೆ ನಂಗೆ ಜ್ವರ ಬಂದಂಗ ಆಗ್ತಿದೆ. ಅಯ್ಯೋ, ನೀನ್ ಜ್ವರ ಅಂತ ನೆನ್ಪಾಗ್ತಾ ಇದೆ. ಅನು ಬೇರೆ ಹುಷಾರಿಲ್ಲ ಕಣೆ, ಅದ್ರ ಮಧ್ಯೆ ಇದೆಲ್ಲ ಬೇರೆ. ಹುಷಾರಿಲ್ವಾ? ಏನಾಗಿದೆ ಅವಳಿಗೆ? ಅವಳ ಆತರ ಏನು ಕಾಣ್ಲಿಲ್ವಲ್ಲೋ ಸಂಪತ್? ಅನುಗ್ ಏನಾಗಿದೆ? ಏನಿಲ್ಲ ಕಣೆ, ಅನು ಸ್ವಲ್ಪ ಯಾಕೋ ಹಾಗಿದ್ಲು, ಅದಕ್ಕೆ ಹಾಗನ್ನಿಸ್ತು ಅಷ್ಟೇ ಕಣೆ ರಮ್ಯಾ. ನಿನ್ಗೆ ಅನ್ಸಿದ್ದನ್ನೆಲ್ಲ ಎಲ್ರ ಹತ್ರ ಹಿಂಗ್ ಹೇಳ್ಕೊಂಡು ಓಡಾಡ್ತಿದ್ರೆ ಬಾರಿಸ್ತೀನಿ ಅಷ್ಟೇ. ಸರಿ, ಇವಾಗ ನೀನ್ ಫೋನ್ ಮಾಡಿದ್ಯಾಕೆ? ಅನು ಸಿಕ್ಕಿದ್ಲ ಅಂತ ಕೇಳೋಕ? ಅಲ್ಲ ರಮ್ಯಾ, ಇಂಪಾರ್ಟೆಂಟ್ ವಿಷಯ. ಆಗ್ಲೇ ಹರ್ಷ ಸರ್ ಮತ್ತೆ ಶಾರದಮ್ಮ ಏನ್ ಮಾತಾಡ್ಕೊಂತಿದ್ರು ಗೊತ್ತಾ? ಇರುವ ನಿಮಿಷ. ಏಯ್, ಎಲ್ಲೋ ಇದ್ಯಾ ನೀನು? ಹರ್ಷ ಸರ್ ಆರ್ಯ ಸರ್ನ ಪೊಲೀಸವ್ರಿಗೆ ಇಟ್ಕೊಡ್ಬೇಕಾಗಿತ್ತು, ಜಲಂಧರು ಜೈಲು ಅಂತೆಲ್ಲ ಮಾತಾಡ್ತಿದ್ರು ಕಣೆ. ಅದನ್ನ ನಾನು ಕೇಳಿಸ್ಕೊಂಡೆ. ಇದನ್ನ ಯಾರಿಗಾರ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಕಣೆ. ಅನು ಈ ವಿಷಯದ ಬಗ್ಗೆ ನನ್ಗೇನು ಹೇಳಲೇ ಇಲ್ವಲ್ಲೋ. ಆದ್ರೆ ಹರ್ಷ ಸರ್ ಮತ್ತೆ ಅನು ಜೊತೆಲೇ ಹೋಗ್ತಿದ್ದಾರೆ. ನಿನ್ನ ಹತ್ರ ಹೇಳ್ಬೇಕು ಅನ್ನಿಸ್ತು ಕಣೆ, ಹೇಳ್ದೆ. ಏನಾಗ್ಲಿ ಅನು ಒಳ್ಳೇದಾಗ್ಬೇಕು ಅಷ್ಟೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. Sir, you look tensed. All okay? I'm fine, Mira. I'm not tensed. I'm excited. ಝೇಂಡೆ ಬರ್ತಿದ್ದಾನಲ್ಲ, ಇವತ್ತು ನಾನೇನಿದ್ದೀನೋ ಅದಕ್ಕೆ ಕಾರಣನೇ ಝೇಂಡೆ. ನಿಮಗೆಲ್ಲ ಝೇಂಡೆ ಈ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಅಷ್ಟೇ. ಆದರೆ ನನಗೆ ಅವನು ನನ್ನ ಜೀವನದ ಭಾಗ, ಅತ್ಯಂತ ಮುಖ್ಯವಾದ ಭಾಗ. ಇವತ್ತು ನಾನು ಇಷ್ಟು ಎತ್ತರ ಏರೋದಕ್ಕೆ ಅವನೇ ಕಾರಣ, ಅವನೇ ನನ್ನ ಏಣಿ. ಗಲಾಟೆ ತುಂಬ ಇದೆ, ಸೆಕ್ಯೂರಿಟಿ ಇರಬೇಕು. ಓಕೆನಾ? ನೀವು ಅಷ್ಟೇ ರೀ. ಏನಾದ್ರು ಪ್ರಾಬ್ಲಮ್ ಆದರೆ ಫೋನ್ ಮಾಡಿ, ಫೋರ್ಸ್ ಜಾಸ್ತಿ ಇರುತ್ತೆ. ಓಡಿ ನೀವು ಇವ್ರೆ ಓಡಿ. ಸರ್ ನಮಸ್ತೆ ಸರ್. ಹಲೋ, ಬನ್ನಿ. ಕೂತ್ಕೊಳ್ಳಿ ಸರ್. ಮೇಡಮ್ ಕೂತ್ಕೊಳ್ಳಿ. ಹೇಳಿ ಸರ್, ಏನು ವಿಷಯ? ಬೇಲ್ ಅಪ್ಲಿಕೇಶನ್ ಫೇವರ್ ಆಫ್ ಮಿಸ್ಟರ್ ಜಲಂಧರ್ ತಗೊಳ್ಳಿ. ಸೋಮೇಶ ಸರ್, ನೀವು ಈ ಕ್ರಿಮಿನಲ್ಗೆ ಬೇಲ್ ತಂದಿದ್ದೀರಾ? ಐ ಕಾಂಟ್ ಬಿಲೀವ್ ಇಟ್ ಸರ್.
ಕ್ರಿಮಿನಲ್ ಹೌದೋ ಅಲ್ವೋ ಅಂತ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಮಿಸ್ಟರ್. ಪ್ರಕಾಶ್ ಕುಮಾರ್ ಸರ್. ಥ್ಯಾಂಕ್ ಯು. ಆದರೆ ಕೇಸ್ ಫೈಲ್ ಆಗಿರೋದು ಮಿಸ್ಸಸ್ ವರ್ಧನ್ ಅವ್ರಿಗೆ ಥ್ರೆಟ್ ಕೊಟ್ಟಿರೋ ಬೇಸ್ ಮೇಲೆ. ಇವರೇ ಬಂದು ಬೇಲ್ ಕೊಟ್ಟು ಬಿಡಿಸ್ತಾ ಇದ್ದಾರೆ ಅಂದ್ರೆ ಇವ್ರ ಕಡೆಯವರಿಂದ ನಿಮ್ಗೆ ಏನಾದರೂ ಬೆದರಿಕೆ ಇದ್ರೆ ಹೇಳಿ, ನಾನು ನಿಮ್ಮ ಜೊತೆ ಇದ್ದೀನಿ. ಇಲ್ಲ ಸರ್, ಹಾಗೇನೂ ಇಲ್ಲ. ಇದು ಜಸ್ಟ್ ಪರ್ಸ್ನಲ್ ಕಾನ್ಫ್ಲಿಕ್ಟ್ ಅಷ್ಟೇ. ಎಸ್ ಸರ್, ಜಲಂಧರ್ ಜೈಲಿಗೆ ಹೋಗುವಂಥ ತಪ್ಪೇನು ಮಾಡಿಲ್ಲ. ಪ್ಲೀಸ್ ಸರ್, ಈ ಬೇಲ್ನ ಅಕ್ಸೆಪ್ಟ್ ಮಾಡಿ. ನನ್ನ ಬಗ್ಗೆ ನೀವು ಕೇಳಿದ್ದೀರಾ ಅನ್ಕೋತೀನಿ ಇನ್ಸ್ಪೆಕ್ಟರ್. ಸೋಮ್ಯಾಜಿ ಅವ್ರಿಗೆ ನಾನು ಪರಿಚಯ ಇಲ್ಲ, ಆದರೆ ನನಗೆ ಅವ್ರು ಚೆನ್ನಾಗಿ ಪರಿಚಯ ಇದೆ. ಇವರು ಯಾವತ್ತಿದ್ರು ನ್ಯಾಯದ ಪರ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವರೇ ಬಂದಿದ್ದಾರೆ ಅಂದಮೇಲೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಿಡಿ. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು ಸರ್. ಆದರೆ ತುಂಬ ಸಂದರ್ಭಗಳಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಾ. ನಾನು ನಿಮ್ಮನ್ನು ಹಾಗೆ ಬಿಟ್ಬಿಡಲ್ಲ. ನೀವು ಹೊರಗೆ ಬನ್ನಿ, ಆಮೇಲೆ ಮಾತಾಡೋಣ. ಅನು ಮೇಡಮ್, ನಿಮ್ಮ ಮೇಲೆ ಕೋಪ ಆಯಿತು ನಿಜ, ಆದರೆ ನಿಮ್ಮ ಮೇಲಿರೋ ಗೌರವ ಯಾವತ್ತೂ ಕಡಿಮೆ ಆಗಿಲ್ಲ. ಥ್ಯಾಂಕ್ ಯು ಸರ್. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನನ್ನ ಕರ್ತವ್ಯನಮ್ಮ. ನಿಮ್ಮ ಕುಟುಂಬದ ಪರವಾಗಿ ನಾನು ಯಾವಾಗಲೂ ಇರ್ತೇನೆ. ಸರ್, ಜೆಂಡೆ ಸರ್ ಬಂದರು ಸರ್. ಎಲ್ಲೋ ಇದ್ದೆ. ಇಲ್ಲ, ನಿಮಗೋಸ್ಕರ ಅದೇ ಸರ್. ಜೆಂಡೆ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಮೀರಾಜಿ. ನಿಮ್ಗೇನು ಆಗಿಲ್ಲ ತಾನೇ ಜೆಂಡೆ? ಅಯ್ಯೋ, ಓಕೆ. ತೊಂದರೆ ಆಗಿದ್ರು ಇವನೆಲ್ಲ ಹೇಳ್ತಾನೆ ಪುಣ್ಯಾತ್ಮ. ಇಲ್ಲ ಮೀರಾಜಿ, ಐ ಆಮ್ ಫೈನ್. ನಾನು ಇಲ್ಲಿದ್ದಿದ್ರೆ ನಂಗೆ ತೊಂದರೆ ಆಗ್ತಿತ್ತು, ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಿತ್ತು. ಈಗ ನೋಡಿ, ಎಲ್ಲರೂ ಸೇಫ್ ಆದ್ರಿ. ಸೇಫ್ 8 mm ಒಳಗೆ ಹೋಗಿತ್ತು. ನೋಡು, ನೀನು ಬಂದಿದ್ದ ಖುಷಿಯಲ್ಲಿ ಈ ನೋವೇ ಮರೆತು ಹೋಗಿತ್ತು. ಸಾರಿ ಸರ್. ಹೇ, ಪರವಾಗಿಲ್ಲ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ನಡಿ. ಸರ್, ಹೆಂಗೆ ನೀನು ಬರೋದನ್ನೇ ಎಲ್ಲರೂ ಕಾಯ್ತಾ ಇದ್ರು. ನೀನಿಲ್ಲದೆ ಆಫೀಸ್ ಯಂತ್ರನೇ ನಿಂತು ಹೋಗಿರೋ ಹಾಗಿತ್ತು. ಸಂತು, ಎಲ್ಲರೂ ಕಾಯ್ತಾ ಇದ್ರು ಅಂತ ಯಾಕೆ ಸುಳ್ಳು ಹೇಳ್ತೀರಿ ಸರ್? ಅಂದ್ರೆ ಅನು ಮೇಡಮ್ಗೆ ನನ್ನ ಮೇಲೆ ಸಿಟ್ಟು ಅನ್ಸುತ್ತಲ್ವ ಸರ್? ಯಾಕೋ ಆಗಂತೀಯ? ಇಲ್ಲ, ಖಂಡಿತ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ. ಇಲ್ಲಾಂದ್ರೆ ಬರ್ತಾ ಇದ್ರು. ಅವ್ರ ಕೋಪದಲ್ಲೂ ನ್ಯಾಯ ಇದೆ.
ನನ್ನಿಂದನೇ ಅವ್ರ ಆಫೀಸಿಗೆ ಬಂದಿಲ್ಲ ಅನ್ನೋದಾದ್ರೆ ನಾನಿಲ್ಲಿರೋದು ಅರ್ಥ ಇಲ್ಲ ಸರ್. ಹೊರಡ್ತೀನಿ. ಯಾಕೋ ಹೀಗೆ ಮಾತಾಡ್ತಿದೀಯಾ? ಇಲ್ಲ, ನನ್ನಿಂದ ಅನು ಮೇಡಮ್ಗೆ ತೊಂದರೆ ಆಗೋದು ಬೇಡ. ನಾನು ಹೋಗ್ತೀನಿ. ಮತ್ತೆ ನಾನು ಈ ಆಫೀಸಿಗೆ ಬರೋದಾದ್ರೆ ಅದು ಅನು ಮೇಡಮ್ ಕರೆದ್ರೆ ಮಾತ್ರ. ಝೇಂಡೆ, ಇಷ್ಟೆಲ್ಲ ಡ್ರಾಮಾ ಮಾಡಿ ಈಗ ಅನುವಿಂದನೇ ವೆಲ್ಕಮ್ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಲ್ವಾ ಝೇಂಡೆ? ನೀವು ಇಂಥ ದೊಡ್ಡ ಕ್ರಿಮಿನಲ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರಿಗೆ ನಿನ್ನ ಮೇಲೆ ಕೋಪ ಎಂಥದ್ದು ಇಲ್ಲ ಕಣೋ. ಇಲ್ಲದೆ ಹೋಗಿದ್ರು ಬರಬೇಕಾಗಿತ್ತಲ್ಲ. ಅದಕ್ಕೇನಂತೆ, ನೀನು ಇಲ್ಲಿದೆಯಾ ಅಂತಂದ್ರೆ ಅವರು ಬಂದೇ ಬರ್ತಾರೆ. ನಿಮ್ಮಿಬ್ಬರ ಮಧ್ಯ ಅದೇನು ಭಿನ್ನಾಭಿಪ್ರಾಯ ಇದೆಯೋ ಅದು ಇವತ್ತೇ ಬಗೆಹರಿಲಿ. ಥ್ಯಾಂಕ್ ಯು ಆರ್ಯ ಸರ್. ಅನು ಮೇಡಮ್ ಬನ್ನಿ ಅಂದ್ರೇ ನನಗೆ ಸಮಾಧಾನ. ಹಾಗಷ್ಟೇ ನಾನು ಮನಸ್ಫೂರ್ತಿಯಾಗಿ ಆಫೀಸಿಗೆ ಬರೋಕ್ಕೆ ಸಾಧ್ಯ ಆಗೋದು. ಸರಿ, ಈಗಲೇ ಫೋನ್ ಮಾಡಿ ಅವನು ಅವ್ರಿಗೆ ಬರೋಕ್ಕೆ ಹೇಳ್ತೀನಿ. ನಾನೇನು ಬರ್ತೀನಮ್ಮ. ಥ್ಯಾಂಕ್ ಯು ಸರ್. ಬರ್ತೀನಪ್ಪ. ಥ್ಯಾಂಕ್ ಯು. ಹಲೋ. ಹಾಂ ಅನು, ಹಾಂ ಸರ್, ಹೇಳಿ. ನೀವು ಹರ್ಷ ಮತ್ತು ಅತ್ತಿಗೆ ಆ್ಯನಿವರ್ಸರಿ ತಯಾರಿಯಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತು. ಆದರೆ ಒಂದು ಮುಖ್ಯವಾದ ವಿಷಯ ಅನು, ನೀವು ಇಲ್ಲಿಗೆ ಬರಬೇಕಾದ ಅಗತ್ಯ ಇದೆ. ಎಲ್ಲಿಗೆ ಸರ್? ಆಫೀಸ್ಗೆ. ನೀವು ತಯಾರಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಈಗಲೇ ಇಲ್ಲಿ ಇರ್ತಾ ಇದ್ರಿ ಅಂತ ನನಗೆ ಖಂಡಿತ ಗೊತ್ತು. ಆದರೆ ಈಗ ಬನ್ನಿ. ನನಗೋಸ್ಕರ ಬನ್ನಿ ಅನು. ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಿದ್ದೀವಿ. ಯಾ ಸರ್, ಓಕೆ. ಸರಿ, ಹಾಗಾದರೆ ಸಿಗೋಣ. ಬರ್ತಾ ಇದ್ದಾರೆ. ನನ್ನ ಗೆಳೆಯನ ಮನಸ್ಸಿಗೆ ಸಮಾಧಾನ ಆಗದೆ ಇರತಕ್ಕಂಥ ಏನೇ ವಿಷಯ ಇದ್ರೂ ಅದನ್ನು ಸರಿಪಡಿಸೋದು ಯಾರೇನು ಕೆಲಸ. ಅನು ಮೇಡಮ್ಗೆ ನನ್ನ ಮೇಲೆ ಸಾಕಷ್ಟು ಅನುಮಾನ, ಅಸಮಾಧಾನ, ಗೊಂದಲಗಳಿದ್ದಾವೆ. ಅವ್ರು ಬಂದು ನನ್ನ ಬೈದ್ರು ಸರಿ, ನಂಗೆ ಸಮಾಧಾನನೇ. ಆದರೆ ಹೀಗೆ ಇದು ಮುಂದುವರೆದ್ರೆ ಅವ್ರನ್ನ ನೋಡಿದಾಗಲೆಲ್ಲ ನನಗೆ ಮುಜುಗರ ಆಗತ್ತೆ. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ ಝಂಡೆ. ಈಗ ಅವ್ರು ಬರ್ತಿದ್ದಾರಲ್ಲ, ನಿನಗೆ ಗೊತ್ತಾಗತ್ತೆ ಅವ್ರ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ. ಅನುಗೆ ಇದು ಚೆಕ್ಮೇಟ್ ಸಿಚುಯೇಷನ್. ಪರಿಸ್ಥಿತಿನ ಯೂಸ್ ಮಾಡಿಕೊಂಡು ಝೇಂಡೆ ತನ್ನ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಬಾ, ನಿನಗಿದೆ, ಬಾ. ನೋಡಿದ್ರ ಅತ್ತಿಗೆ, ನಾವು ಸುಮ್ಮನೆ ಇದ್ರೆ ಚೇಂಡೆ ಯಾವ ಲೆವೆಲ್ಗೆ ಆಟ ಆಡ್ತಾನೆ ಅಂತ. ವಾವ್, ನೀವು ಯಾರ ಮಾತಿಗೆ ಇಲ್ಲ ಅನ್ನೋದಕ್ಕಾಗಲ್ವೋ ಅವ್ರ ಕೈಯಿಂದನೇ ಫೋನ್ ಮಾಡಿಸಿ ನಿಮಗೆ ಚೆಕ್ ಇಟ್ಟಿದ್ದಾನೆ. ನಾನು ಗೆದ್ದೆ, ನಿಮ್ಮ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕೊಬ್ಬಿದು. ಅವ್ರ ಗೆಲುವು ಶಾಶ್ವತ ಅಲ್ಲ ಅನ್ನೋದನ್ನ ನಾವು ಅವ್ರಿಗೆ ಅರ್ಥ ಮಾಡ್ಸೋಣ ಭಾವ. ಅವ್ರು ಹೇಗೆ ಪ್ಲಾನ್ ಮಾಡಿ ನಾವು ಗೆಲ್ಬೋದು ಅಂತ ತೋರಿಸ್ತಿದ್ದಾರೋ ನಾವು ಹಾಗೆ ಹಂತವಾಗಿ ಅವರನ್ನ ಗೆದ್ದು ತೋರಿಸೋಣ. ಜಲಂಧರ್ ಸರ್ನ ಪೊಲೀಸ್ ಕಸ್ಟಡಿಯಿಂದ ಬಿಡಿಸಿದ್ದೆ ನಮ್ಮ ಮೊದಲನೇ ಹೆಜ್ಜೆ. ಈಗಲೂ ನೀವು ಯಾರ ಪರ ಅಂತ ನನಗೆ ಕರೆಕ್ಟಾಗಿ ಹೇಳೋಕ್ಕೆ ಆಗ್ತಿಲ್ಲ ಅದಕ್ಕೆ.
ನಾನು ನ್ಯಾಯದ ಪರ ಭಾವ. ಇನ್ನು ನೀವು ಈ ಪ್ರಶ್ನೆ ಕೇಳೋದು ಬೇಡ ಅನ್ಸತ್ತೆ. ಆಫೀಸ್ಗೆ ಹೊರಡೋಣವಾ? ಬನ್ನಿ. ಅನು ಇಷ್ಟೊತ್ತಾದ್ರೂ ದೇವಸ್ಥಾನದಿಂದ ಬಂದಿಲ್ವಲ್ಲ? ಅನು ಹರ್ಷ ಸರ್ ಜೊತೆ ಎಲ್ಲೋ ಹೋಗಿದಾರಂತಲ್ಲ ಆಂಟಿ. ಹರ್ಷ ಅವ್ರ ಜೊತೆಗ? ನಿನ್ಗೆ ಯಾರು ಹೇಳಿದ್ರು? ಯಾ, ಅವರಿಬ್ರು ಆಫೀಸ್ಗೆ ಹೋಗ್ತಿದಾರಂತೆ, ಆಮೇಲೆ ಬರ್ತಾರೆ. ಓ ಸರಿ ಸರಿ. ಸಂಪತ್, ನಿನಗೆ ಗೊತ್ತಾಯ್ತು? ಮಾನ್ಸಿ ಅವರು ಹೇಳಿದ್ರಾ? ಹೌದು, ನಾನು ನಿಂಗೆ ಹೇಳಲಿಲ್ವಲ್ಲ, ನಿನಗೆ ಹೇಗೆ ಗೊತ್ತಾಯ್ತು? ಅದು ನೀವೇ ಹೇಳ್ದಂಗಾಯ್ತು, ಹಂಗಾಗಿ ಗೊತ್ತಾಯ್ತು. ರಿಯಲಿ? ಬಟ್ ವೆನ್? ಇವಾಗ ಸ್ವಲ್ಪ ಹೊತ್ತಿನ ಮೊದಲು. ಇಲ್ವಲ್ಲ. ನೀವ್ ಹೇಳಿದ್ರೆ ನನಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಹೌದಾ, ನಾನು ಹೇಳದ್ನಾ? ಬಟ್ ಐ ಡೋಂಟ್ ರಿಮೆಂಬರ್. ಅಮ್ಮ ಟೀ. ಅಯ್ಯಯ್ಯೋ, ಮತ್ತೆ ಟೀನಾ? ಬೇಡಪ್ಪ. ತಗೊಳ್ಳಿಮ್ಮ, ಪರವಾಗಿಲ್ಲ, ಶುಂಠಿ ಟೀ. ಈಗ ಕೂತ ಜಾಗಕ್ಕೆ ಒತ್ತೋದಕ್ಕೆ ಕಾಫಿ ಟೀ ಅಂತ ಕೊಟ್ರೆ ನನ್ನ ಗಂಟ್ಲಲ್ಲಿ ಇಳಿಯಲ್ಲ. ಇಳಿದ್ರು ಅದು ಅರ್ಗಲ್ಲ. ನಿಮ್ಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ಅನು ಬರೋದು ಲೇಟ್ ಆಗ್ಬೋದು. ಕೂತು ಕೂತು ಸಮಯನೇ ಹೋಗ್ತಿಲ್ವೇನೋ ಅನಿಸ್ತಿದೆ. ತೇಟ್ ಅನ್ನೋ ಅಮ್ಮನೂ ಹೀಗೆ ಸುಮ್ಮನೆ ಕೂರಲ್ಲ. ನಿಮ್ಮ ಗುಣನೇ ಬಂದಿದೆ ಅನ್ಸುತ್ತೆ. ನಿಮ್ಮ ಮಗಳಿಗೆ ಏನು ಅಡುಗೆ ಮಾಡಬೇಕು ಅನ್ಸುತ್ತೋ ನೀವೇ ಮಾಡಿ, ನಿಮಗೆ ನಾನು ಸಹಾಯ ಮಾಡ್ತೀನಿ. ಏನ್ ಮಂದ, ನಾಜೂಕಾಗಿ ನಾನು ಮಾತ್ರ ಈ ಮನೇಲಿ ಕೂತಿನೋಳು, ಇನ್ನೆಲ್ಲರೂ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ಯಾ ಹೇಗೆ? ಅಯ್ಯೋ ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ಸುಮ್ಮನೆ ಹೇಳ್ದೆ ಅಷ್ಟೇ, ಹೋಗು. ಅನು ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾದ್ರೆ ನಂಗೆ ಸ್ವಲ್ಪ ಹೇಳ್ತೀರಾ? ಗೊತ್ತಾದ್ರೆ ಹೇಳ್ತೀನಿ. ಆಫೀಸ್ ತುಂಬಾ ದೂರನೇ ಅಲ್ವಾ, ಅಲ್ಲೋದ್ರೆ ಸುಮ್ಮನೆ ನಿಮ್ಗೂ ಟೆನ್ಷನ್ ಆಗುತ್ತೆ. ಇಲ್ಲೇ ಆರಾಮಾಗಿರಿ. ಇಲ್ಲಿರೋ ಟೆನ್ಷನ್ ಸಾಲದು ಅಂತ ಅಲ್ಲಿ ಹೋಗಿ ಇನ್ನ ಯಾಕೆ ಎಕ್ಸ್ಟ್ರಾ ಟೆನ್ಷನ್ ಮಾಡ್ಕೊಳ್ತೀರಾ? ಇಲ್ಲೇ ಆರಾಮಾಗಿದ್ಬಿಡಿ. ನಿಮ್ಗೂ ಒಳ್ಳೇದು, ಎಲ್ಲಾರ್ಗೂ ಒಳ್ಳೇದು. ಪುಷ್ಪಮ್ಮ ಬನ್ನಿ. ಹಾಂ, ನಡೀರಿ. ಅಮ್ಮ, ನಿಮ್ಮ ಮಗಳಿಗೆ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಗೊಜ್ಜಂದ್ರೆ ತುಂಬಾ ಇಷ್ಟನಾ? ಹಾಗೇನಿಲ್ಲ, ನಮ್ಮ ಕಡೆ ಮಾಡೋ ಅಡುಗೆ ಎಲ್ಲ ಇಷ್ಟನೇ ಅವಳಿಗೆ. ಹೌದಾ? ಮತ್ತೆ ಮೊನ್ನೆ ಮಾವಿನಕಾಯಿ ಗೊಜ್ಜನ್ನ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂದ್ರಲ್ಲ, ನಾನೇನು ವಿಶೇಷ ಇರ್ಬೇಕೇನೋ ಅನ್ಕೊಂಡೆ. ವಿಶೇಷನಾ? ಅದೇ ಬೈಕಾದಾಗೆಲ್ಲ ತಿಂತಾರಲ್ಲ ಅದು. ಅಮ್ಮ, ಈ 2 ತಿಂಗಳು ಗರ್ಭಿಣಿಯರು ಹೇಗೆಲ್ಲ ಇರಬೇಕು, ಏನೆಲ್ಲ ತಿನ್ಬೇಕು ಅನ್ನೋ ನಿನಗೆ ಗೊತ್ತಿರುತ್ತಲ್ವಾ? ಹೌದಾ? ಕೇಳಿ ಮಾಡಿಸ್ಕೊಂಡು ತಿನ್ಲಾ? ಆಮೇಲೆ ಅಂಥದ್ದೇನು ಇರಲ್ವೇನೋ ಅಂತ ಸುಮ್ಮನಾಗ್ಬಿಟ್ಟೆ. ನನಗೂ ಇದ್ರ ಬಗ್ಗೆ ಫೋನ್ ಮಾಡಿ ಕೇಳಿದ್ಲಲ್ಲ, ಏನಾರು ಮುಚ್ಚಿರ್ತಿದ್ದಾಳ? ಹೇಂಡೆ, ಯಾಕೋ ಸುಮ್ಮನೆ ಕೂತ್ಕೊ ಇಲ್ಲಿ. ಬಂದ್ರಲ್ಲಪ್ಪ. ಇಂಥ ಸಿಚುಯೇಷನ್ನ ಅನು ಹೇಗೆ ಹ್ಯಾಂಡಲ್ ಮಾಡ್ತಾಳೋ ಏನೋ. ಹೇಗಿದ್ದೀರಾ ಚೇಂಡೆ ಸರ್?
ಚೆನ್ನಾಗಿದ್ದೀನಿ ಅನು ಮೇಡಮ್. ನೀವು ಹೇಗಿದ್ದೀರಿ? ಸರ್ ನೀವೆಲ್ಲಿದ್ದೀರಾ ಅಂತ ಆರ್ಯ ಸರ್ಗಾದ್ರೂ ಹೇಳ್ಬೋದಿತ್ತಲ್ವಾ? ಪಾಪ ಅವರು ನೀವಿಲ್ಲ ಅಂತ ಊಟ ನಿದ್ದೆ ಬಿಟ್ಟು ನಿಮ್ಮನ್ನು ಎಷ್ಟು ಹುಡುಕಿದ್ರು ಗೊತ್ತಾ? ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀವು ಯಾಕೆ ಹೀಗೆ ಮಾಡಿದ್ರಿ? ಸರಿಯಾಗಿ ಕೇಳನು. ಇವನಿಗೆ ಈ ಥರ ಕೇಳೋರು ಒಬ್ಬರು ಬೇಕು. ಈ ಆಸಾಮಿ ಯಾರಿಗೇ ಆಗಲಿ ಭಯ ಪಡೋದನ್ನು ನಾನು ನೋಡೇ ಇಲ್ಲ. ಆದರೆ ನಿನ್ನನ್ನು ಕಂಡ್ರೆ ಟೀಚರ್ಗೆ ಹೆದರೋ ಹಾಗೆ ಹೆದರ್ತಾನೆ. ಅದಕ್ಕೆ ಏನು ನಿನ್ನನ್ನು ಕಂಡ್ರೆ ಸ್ವಲ್ಪ ತೊಡಗಿಸ್ತಾನೆ. ಏನು ಹಾಗೆ ನೋಡ್ತಿದ್ಯಾ ಅನು? ಇವನು ದೊಡ್ಡ ತ್ಯಾಗರಾಜ ಅನ್ಕೊಂಡಿದ್ದಾನೆ. ನನ್ನನ್ನೇ ಬಿಟ್ಟು ಹೋಗ್ತಾನಂತೆ. ಬೆಟ್ಟ ಅಂದರೆ ನೋಡು. ನೀವು ಮಾಡಿದ್ದು ಸರಿಯಲ್ಲ ಸರ್. ನಾನು ಅದನ್ನ ಒಪ್ಪಲ್ಲ. ಕರೆಕ್ಟ್, ನಾನು ಒಪ್ಪಲ್ಲ. ನಾನೇನೇ ಮಾಡಿದ್ರು ಅದು ನನ್ನ ಗೆಳೆಯನ ಒಳ್ಳೇದಕ್ಕೆ. ಆದರೂ ಝೆಂಡೆ, ಇನ್ಮೇಲೆ ನೀನು ಹೀಗೆ ಮಾಡಲ್ಲ ಅಂತ ಒಪ್ಕೊ. ಅಲ್ಲಿವರೆಗೂ ಈ ಟೀಚರ್ ನೀನು ಬಿಡಲ್ಲ. ಇನ್ಮೇಲೆ ಹೀಗೆ ಮಾಡಲ್ಲ. ನೀವಿನ್ಮೇಲೆ ಹೀಗೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ.